ಇಲ್ಲಿ ತುಂಬಾ ಟೇಸ್ಟ್ ಆಗಿರುವಂಥ ಚಪಾತಿಗೆ ಒಂದು ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ, ವೆಜ್ ಗ್ರೇವಿ. ಇದು ತುಂಬಾ ಟೇಸ್ಟ್ ಕೊಡ್ತಾ ಇದೆ ಈ ಗ್ರೇವಿಗೆ. ಈ ಕುಂಬಳಕಾಯಿ ಮೇನ್ ಇಂಗ್ರೀಡಿಯೆಂಟ್ಸ್ ಇಲ್ಲಿ. ನಾನು ಕುಂಬಳಕಾಯಿ ಎಲ್ಲ ತರಕಾರಿ ಒಂದು 4 ತರಕಾರಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ. ಸೀಮೆ ಬದನೆಕಾಯಿ ಬೇರೆ ಯಾವುದಕ್ಕೂ ಅಷ್ಟು ಟೇಸ್ಟ್ ಕೊಡೋದಿಲ್ಲ, ಸಾಗುಗೂ ಚೆನ್ನಾಗಿ ಕೊಡುತ್ತೆ, ಮತ್ತು ಈ ರೀತಿ ಪಲ್ಯ ಮಾಡಿದ್ರೂ ತುಂಬ ಚೆನ್ನಾಗಿ ಕೊಡುತ್ತೆ. ಇಲ್ಲಿ ಒಂದು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಸಣ್ಣಗೆ ಹೆಚ್ಕೊಂಡು ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಒಂದು ದೊಡ್ಡ ಈರುಳ್ಳಿ ಮತ್ತು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೆಂತ್ಯ ಸೊಪ್ಪು ನಾನು ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಇಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ನಾವು ಕುಂಬಳಕಾಯಿನೇ ಮೇಯ್ನು. ಇದು ಸ್ವಲ್ಪ ಸಿಹಿ ಇರುತ್ತೆ, ಸ್ವಲ್ಪ ನಾವು ಖಾರನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡಿದ್ರೆ ಇಲ್ಲಿ ಸ್ವಲ್ಪ ಸ್ವೀಟಾಗಿ ಸ್ವಲ್ಪ ತುಂಬಾ ಚೆನ್ನಾಗಿ ಕೊಡುತ್ತೆ ಈ ಪಲ್ಯ. ಇದಕ್ಕೆ ನಾನು ಸಾಂಬಾರು ಪೌಡ್ರನ್ನೇ ಹಾಕ್ಕೊಳ್ತೀನಿ. 2.5 ಟೀ ಸ್ಪೂನ್ ಸಾಂಬಾರು ಪೌಡ್ರ್ ಹಾಕ್ಕೊಳ್ತೀನಿ, ಮತ್ತು ಒಂದು ಸ್ವಲ್ಪ ಕರ್ಡ್ ಹಾಕ್ಕೊಳ್ತೀನಿ. ಸ್ವಲ್ಪ ಗರಂ ಮಸಾಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗ್ರೇವಿ ಮಾಡ್ಕೊಳ್ತೀನಿ. ಇದು ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಒಂದ್ಸಲಿ ಮಾಡಿ ನೋಡಿದೆ, ಹಾಗಾಗಿ ಇದು ಒಂದು ಸೆಕೆಂಡ್ ಟೈಮ್ ನಿಮಗೆ ತೋರಿಸೋಣ ಅಂತೇಳಿ ಇದನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಕರ್ಡ್ ಹಾಕ್ಕೊಳ್ತೀನಿ. ಟೇಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿ ಹೆಚ್ಚಿರೋ ತರಕಾರಿಗಳನ್ನ ಹಾಕ್ಕೊಳ್ತೀನಿ. ಇದಕ್ಕೆ ಮೇನ್ ವೆಜಿಟೇಬಲ್ಲು ಕುಂಬಳಕಾಯಿ. ಈ ಕುಂಬಳಕಾಯಿ ಸಿಹಿ ಇರೋದ್ರಿಂದನೇ ಇದು ತುಂಬ ಚೆನ್ನಾಗಿ ಬರುತ್ತೆ. ಇದು ಕುಕ್ಕರಲ್ಲಿ ಹಾಕಿ ಮಾಡೋದ್ರಿಂದ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಆ ವೆಜಿಟೇಬಲ್ಲು. ಅದು ದಪ್ಪ ಇರಬಾರ್ದು, ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಹಾಗಾಗಿ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮೇಲ್ಗಡೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಇಲ್ಲಿ ನಾನು ಕುಕ್ಕರಲ್ಲಿ ಒಂದು 3ರಿಂದ 4 ವಿಷಲ್ ಬೇಯಿಸ್ಕೊಳ್ತೀನಿ. ಇಲ್ಲಿ ಚೆನ್ನಾಗಿ ಬೇಯಿಸೋಕ್ಕೋಸ್ಕರ ನಾನಿಲ್ಲಿ ಕುಕ್ಕರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಆದಮೇಲೆ ಇಲ್ಲಿ ನಾನು ನೋಡಿ ಇಲ್ಲಿ ಕೆಲವೊಂದ್ಸಲಿ ತರಕಾರಿಗಳು ಬೇಯ್ದಲ್ಲಿದೆ ಚೆನ್ನಾಗಿ ತಿರುಗಿಸಿ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೂ ಕೂಡ ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಸರ್ವ್ ಮಾಡ್ಕೊತೀನಿ. ನಾನಿಲ್ಲಿ ಚಪಾತಿಗೆ ಮಾಡ್ಕೊಳ್ತಾ ಇದ್ದೀನಿ. ದೋಸೆಗಂತೂ ಇನ್ನೂ ಚೆನ್ನಾಗಿರುತ್ತೆ, ಪೂರಿಗಂತೂ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಳಗಡೆ ಎಣ್ಣೆ ಹಾಕ್ಕೊಂಡು 3 ಲೇಯರಲ್ಲಿ ಹಾಕಿ ಚಪಾತಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡಿದ್ರೆ ಚಪಾತಿ ತುಂಬಾ ಸಾಫ್ಟ್ ಬರುತ್ತೆ. ಬೆಳಗ್ಗೆಯಿಂದ ಮಾಡಿದ್ರೆ ಸಾಯಂಕಾಲವರೆಗೂ ಇದೇ ರೀತಿ ಇರುತ್ತೆ. ನೋಡಿ ಚಪಾತಿಗಂತೂ ತುಂಬ ಟೇಸ್ಟ್ ಬಂದಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.